ತ್ರಿಶೂಲು ಗನ್ ಕೇಳ್ದ. ತ್ರಿಶೂಲ್ ಗಣ್ಣು ಈ ಗಣ್ಣು ಇಲ್ಲಿದೆ ನೋಡು ಗಣ್ಣು ಗನ್ ಇದೇನಮ್ಮ ಇದು ಅಯ್ಯೋ ಬೇಗ ಹೋಗ್ರಪ್ಪ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನಾವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಸೊ ಅರ್ಧ ವಿಡಿಯೋನ ನಾನು ಅದರಲ್ಲಿ ಶೇರ್ ಮಾಡಿದೆ. ಸೊ ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇದು. ಸೊ ಇವಾಗ ನಾವು ಪಾಪುಗೆ ಮುಡಿ ಕೊಡ್ಸೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ಸ್ವಲ್ಪ ದೂರನೇ ಐತೆ ದೇವಸ್ಥಾನ ವಿತ್ ಮುಡಿ ಕೊಡೋವಂಥ ಜಾಗ. ಸೊ ನೋಡಿ ಇಲ್ಲಿ ಒಳಗಡೆ ಹೋಗಿ ನಾವು ಟಿಕೆಟ್ ತೊಗೊಂಡು ಮುಡಿ ಕೊಡಬೇಕು. ಬಿಸಿನೀರು ವ್ಯವಸ್ಥೆ ಕೂಡ ಇದೆ ಅಲ್ಲಿ. ಬಿಸಿನೀರಿಗೆ ಒಂದು 30 ರೂಪೀಸ್ ಏನೋ ಅನಿಸುತ್ತೆ, ಒಂದು ಏನಂತಾರೆ ಒಂದು ಬಕೆಟ್ಗೆ. ಸೊ ನನ್ನ ಹಸ್ಬೆಂಡು ಮತ್ತು ನಮ್ಮ ಪಾಪು ಇಬ್ರಿಗೂ ಸೇರಿಸಿ 60 ರೂಪೀಸ್ ಕೊಟ್ವಿ. ಸೊ ತುಂಬ ಚೆನ್ನಾಗಿತ್ತು ನಮ್ಮ ಒಂದು ದೇವರ ದರ್ಶನ ಅಂತ ಹೇಳ್ಬಹುದು. ಸೊ ಅವ್ನು ಯಾಕೋ ಗೊತ್ತಿಲ್ಲ ತುಂಬಾ ಆಟ ಮಾಡೋದಕ್ಕೆ ಶುರು ಮಾಡ್ದ ಪಾಪು ಈ ಸಲ. ಇದು 4ನೇ ಸಲನೋ 5ನೇ ಸಲನೋ ಅವನಿಗೆ ಮುಡಿ ಕೊಡ್ತಾ ಇರೋದು. ಸೊ ಯಾವಾಗೂ ಅವನು ಅಳ್ತಿರ್ಲಿಲ್ಲ, ನಾರ್ಮಲಾಗಿ ಚೆನ್ನಾಗಿ ಮಾಡಿಸ್ಕೊಳ್ತಾ ಇದ್ದ ಅವನು ಮುಡಿ ಕೊಡೋ ಅಂಥದ್ದು. ಬಟ್ ಈ ಸಲ ಅವನು ತುಂಬ ಅಳ್ತಾ ಇದ್ದ. ಅಲ್ಲಿರೋ ವಾತಾವರಣ ನೋಡಿ ಅನಿಸುತ್ತೆ ಭಯ ಬಿದ್ದುಬಿಟ್ಟು, ಅಮ್ಮ ಬೇಡ ಅಮ್ಮ ನಂಗೆ ಭಯ ಆಗ್ತಿದೆ ಅಂತೇಳಿ ಕೈ ಮುಗಿತಿದ್ದ. ಸೊ ನಾನು ಅದರದ್ದು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಅವನ್ನ ಸವರಿಸೋದೇ ಜಾಸ್ತಿ ಟೈಮ್ ಆಗ್ಬಿಡ್ತು. ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ವರೆಗೂ ನಮಗೆ ತೊಂದರೆ ಕೊಟ್ಟವನೇ ನಮ್ಮ ಪಾಪು. ಮುಡಿ ಕೊಡಿಸ್ಕೊಳ್ದೆ ಸಖತ್ ಆಟ ಮಾಡ್ದ ಉಂಡು. ಸೊ ಸಖತ್ ಹಿಂಸೆ ಆಯಿತು ನಮಗೆ ಈ ಸಲ. ಗೊತ್ತಿಲ್ಲ ಯಾಕೆ ಆ ಥರ ಮಾಡ್ದ ಅಂಥೇಳಿ. ಮಕ್ಳುಗಳೇನೆಂದರೆ ಬೆಳೀತಾ ಬೆಳೀತಾ ಅವಕ್ಕೆ ಬುದ್ಧಿ ಬರ್ತಾ ಇರುತ್ತಲ್ಲ, ಸೊ ಅವ್ರದ್ದು ಮೈಂಡ್ ಸೆಟ್ಟೇ ಚೇಂಜ್ ಆಗ್ತಾ ಹೋಗುತ್ತೆ. ನಾರ್ಮಲಾಗಿರ್ತಾನೆ, ಲಾಸ್ಟ್ ಟೈಮ್ ಏನು ತೊಂದರೆ ಕೊಟ್ಟಿಲ್ವಲ್ಲ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅವನು ನಮಗೆ ಶಾಕ್ ಆಯಿತು ಅವನು ಆ ರೀತಿ ಮಾಡಿದ್ದು ನೋಡಿ. ಸೊ ಇವಾಗ ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನಸ್ಸಿಗೆ ಏನೋ ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು. ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತೇಳಿ. ಅದು ಅಲ್ಲದೆ ಫ್ಯಾಮಿಲಿ ಸಮೇತ ಬಂದಿದ್ದೀವಲ್ವ, ಅದೇ ಒಂಥರ ಖುಷಿ. ನಾನು ಅಂದ್ಕೊಳ್ತಾರೆ ನಮ್ಮಮ್ಮ ನನ್ನ ತಮ್ಮನೂ ಕರ್ಸೋಣ ಅಂತೇಳಿ. ಸೊ ನಮ್ಮಮ್ಮಂಗೆ ರಜಾ ಇರಲಿಲ್ಲ, ಶನಿವಾರ ಡ್ಯೂಟಿ ಇತ್ತು. ಸೊ ಹಾಗಾಗಿ ಅಮ್ಮ ಬರಲಿಲ್ಲ. ನನ್ನ ತಮ್ಮನಿಗೂ ಕೂಡ ಅವನಿಗೂ ಬ್ಯುಸಿ ಇದ್ದ. ಸರಿ ಬಿಡು, ಇನ್ನು ಮತ್ತೆ ಯಾವಾಗಾದ್ರು ಕರ್ಕೊಬರೋಣ ಅಂತ ಅಂದ್ಕೊಂಡ್ವಿ. ನೋಡಿ ಇದೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ 2 ಕಣ್ಣು ಸಾಲದು. ತುಂಬಾ ಮಹಿಮೆ ಉಳ್ಳ ದೇವಸ್ಥಾನ ಅಂತ ಹೇಳ್ತಾರೆ. ಶನಿ ಮಹಾತ್ಮ ದೇವಸ್ಥಾನ ಅಂದರೆ ಶನಿದೇವರು ನೆಲೆಸಿರುವಂಥ ಜಾಗ ಇದು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ. ಮತ್ತು ಅಲ್ಲಿ ಮತ್ತು ಎಣ್ಣೆ ಮತ್ತು ಏನಂತಾರದು ನಿಂಬೆಹಣ್ಣು, ಸೊ ಇದೆಲ್ಲ ಕೊಡ್ತಾ ಇರ್ತಾರೆ. ಹೂಕುಂಡ ಅಂತ ಇರುತ್ತಲ್ಲ, ಸೊ ಅದರೊಳಗಡೆ ಹಾಕಿದ್ರೆ ನಮ್ಮ ಮನಸ್ಸಲ್ಲಿ ಇರೋದು ಏನಾರ ಬೇಡ್ಕೊಂಡು ಹಾಕಿದ್ರೆ ಅಲ್ಲಿ ನೆರವೇರುತ್ತೆ ಅನ್ನೋದು ಅನಿಸಿಕೆ, ಅಲ್ಲಿ ಅಭಿಪ್ರಾಯ. ಹಾಗಾಗಿ ನಾವು ಕೂಡ ನಿಂಬೆಹಣ್ಣು ತೊಗೊಂಡ್ವಿ ಮತ್ತು ಎಳ್ಳುಬತ್ತಿ ಅಂತಾರಲ್ಲ, ಸೊ ಅದನ್ನು ತೊಗೊಂಡ್ವಿ. ನನ್ನ ಹಸ್ಬೆಂಡು ನಮ್ಮ ಪಾಪು ಅವರಿಬ್ಬರು ಹಾಕಿದ್ರು. ಅವರು ಮುಡಿ ಕೊಟ್ಟಿದ್ದಾರಲ್ಲ, ಸೊ ಅವರು ಹಾಗಾಗಿ ಅವ್ರ ಕೈಲೇ ಹಾಕಿಸ್ದೆ. ಮತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬಹುದು. ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತೇಳಿ. ನಾನು ಜಾಸ್ತಿ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ನಿಮಗೆ ಗೊತ್ತು, ನಾನು ಫುಲ್ಲು ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ನನಗೆ ಏನು ಇಂಟ್ರೆಸ್ಟೇ ಆಗ್ತಾ ಇರಲಿಲ್ಲ ನನಗೆ ವೀಡಿಯೋಸ್ಗಳು ಮಾಡೋದಕ್ಕೆ. ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೋತಾ ಇದೆ ಅಷ್ಟೇ. ಆಮೇಲೆ ನನಗೆ ಹೊರಗಡೆ ಎಲ್ಲ ವೀಡಿಯೋ ಮಾಡೋದು ಅಷ್ಟಕ್ಕಷ್ಟೇ ಒಂಥರ ಅನಿಸುತ್ತೆ, ಏನು ಅಂದ್ಕೊಳ್ತಾರೋ ಏನೋ ಅಂತೇಳಿ. ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೋತೀನಿ ಅಷ್ಟೇ. ಪ್ರೊಫೆಷನಲ್ ಆಗಿ ಯೂಟ್ಯೂಬರ್
ಥರಗೆಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಬರ್ತಾರಲ್ಲ, ಸೊ ಆ ಥರ ಎಲ್ಲ ನಾನು ಮಾಡೋದಕ್ಕೆ ಆಗಲಿಲ್ಲ. ನನಗೆ ನಾರ್ಮಲಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡು ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ಅಂದ್ಕೊಂಡೆ. ನಾನು ಮನೇಲಿ ಹಿಂದಿನ ದಿನವೇ ಅಂದ್ಕೊಂಡಿದ್ದೆ ಚೆನ್ನಾಗೆಲ್ಲ ವೀಡಿಯೋ ಮಾಡ್ಕೊಬೇಕು, ಇನ್ ಡೀಟೇಲ್ ಆಗಿ ವೀಡಿಯೋಸ್ ಇರಬೇಕು ಅಂಥೇಳಿ. ಬಟ್ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅಲ್ವಾ. ಸೊ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನನಗಷ್ಟು ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಟಿಕೆಟ್ ಕೂಡ ತೊಗೋಬೇಕಾಗುತ್ತೆ. ಅಂದರೆ ಕಾಯೆಲ್ಲ ಹೊಡೆದು ಪೂಜೆ ಮಾಡಿಕೊಡ್ತಾರೆ, ಮತ್ತು ಅರ್ಚನೆಗೆ ಅಂತ ಸಪ್ರೇಟು ಟಿಕೆಟ್ ತೊಗೊಳ್ಳೋವಂಥದ್ದು ಇರುತ್ತೆ. ಸೊ ಇದನ್ನು ತಗೊಂಡು ನಾವು ಮುಂದೆ ಹೋದ್ವಿ. ಅಲ್ಲಿ ಬೋರ್ಡ್ ಹಾಕಿತ್ತು ನಾಟ್ ಮೊಬೈಲ್ ಯೂಸ್ ಅಂತೇಳಿ. ಸೊ ನಾನು ಅದಕ್ಕೆ ನೋಡಿದ್ಮೇಲೆ ಮೊಬೈಲ್ ಯೂಸ್ ಮಾಡೋದು ಅಷ್ಟು ಸರಿ ಇಲ್ಲ ಅಂಥೇಳಿ ನಾನು ವೀಡಿಯೋಸ್ ಎಲ್ಲ ಮಾಡಿಲ್ಲ. ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ವಿ. ಸೊ ದೇವಸ್ಥಾನ ನೋಡಿ ಇಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಆವಾಗ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನನ್ನ ಹಸ್ಬೆಂಡು ಇನ್ನೊಂದು ಸ್ವಲ್ಪ ಪ್ರಸಾದ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇಲ್ಲ ಸ್ನೇಹಿತರೆ. ಸೊ ಏನಿದ್ರು ಲಾಡು, ಕಡಲೆಪುರಿ ಈ ಥರದ್ದೆಲ್ಲ ಪ್ರಸಾದ ಸಿಗುತ್ತೆ ಅಷ್ಟೇ. ಸೊ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಈಗ ಹೊರಟ್ವಿ. ನಮ್ಮ ಪಾಪು ಲೈನಲ್ಲಿ ಹೋಗ್ಬೇಕಾದ್ರೆ ಮಲ್ಕೊಂಬಿಟ್ಟಿದ್ದ. ಒಂದು 10 ಮಿನಿಟ್ಸ್ ಅಷ್ಟೇ, ಆಮೇಲೆ ಎದ್ಬಿಟ್ಟ. ಇಲ್ಲಿ ನೋಡಿದ್ರೆ ಸೊ ಮಕ್ಳಿಗಂತೂ ಹಬ್ಬ ಸ್ನೇಹಿತರೆ. ಸೊ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ ಈ ಒಂದು ಜಾಗ. ಏನಕ್ಕಂದರೆ ಅಷ್ಟು ಆಟ ಸಾಮಾನೆಲ್ಲ ಇಟ್ಟಿದ್ದಾರೆ, ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಸಿಗುತ್ತೆ. ನನ್ನ ಮಗ ಸೊ ಸಖತ್ ಖುಷಿ ಪಡ್ತಾಯಿದ್ದ ಇದನ್ನೆಲ್ಲ ನೋಡಿ. ನನ್ನ ಮಗಳಿಗೂ ಕೂಡ ಸಖತ್ ಇಷ್ಟ ಆಯಿತು. ಅವಳು ಒಂದು ಮೇಕಪ್ ಕಿಟ್ ಅಂತಾರಲ್ಲ, ಸೊ ಅದನ್ನು ತೆಗೆಸ್ಕೊಂಡ್ಳು. ನನ್ನ ಮಗ ಗನ್ನು, ಅವನು ಮಾತೆತ್ತಿದ್ರೆ ಗನ್ನು, ಅವನು ಎಲ್ಲ ಕಡೆನೂ ಎಲ್ಲೋದ್ರೂ ಕೂಡ ಗನ್ ಕೊಡಿಸಿ ಅಂತಲೇ ಕೇಳೋವಂಥದ್ದು. ಸೊ ತುಂಬ ಚೆನ್ನಾಗಿತ್ತು. ಪ್ರೈಸ್ ವೈಸ್ ಕೂಡ ಓಕೆ ಅನ್ನಿಸ್ತು. ಮೇಕಪ್ ಕಿಟ್ ಬಂದು 200, ಇದು ಗನ್ ಬಂದು ಬರೀ 100 ರುಪೀಸು. ಇನ್ನು ಬೇರೆದೆಲ್ಲ ನಾವೇನೋ ತೊಗೊಳೋದಕ್ಕೆ ಹೋಗಲಿ, ಆಲ್ರೆಡಿ ಇಷ್ಟೊಂದು ಇದೆಯಲ್ಲ ಅವನ ಹತ್ರ ಆಟ ಸಾಮಾನೆಲ್ಲ. ಜಾಸ್ತಿ ನಾನು ವೇಸ್ಟ್ ಮಾಡೋದು ಬೇಡ, ಸಾಕಿಷ್ಟೇ ಅಂತೇಳಿ 2 ತಗೊಟ್ಟಿತ್ತು. ತುಂಬಾ ಖುಷಿ ಆಯ್ತು ಇದೆಲ್ಲ ಮಕ್ಳಿಗೆ ತೋರಿಸೋದಕ್ಕೆ. ಅವರು ಸಖತ್ತು ಒಂಥರ ಅಪ್ಸೆಟ್ ಆಗಿಬಿಟ್ಟಿದ್ರು. ನನ್ನ ಮಗಳಂತೂ ಅವಳು ವಾಮಿಟ್ ಮಾಡಿ ಮಾಡಿ ಫುಲ್ ಸುಸ್ತಾಗಿದ್ಲಲ್ಲ, ಅವಳಿಗೇನೋ ಒಂಥರ ಖುಷಿ ಆಯಿತು ಇದನ್ನೆಲ್ಲ ಕೊಡಿಸಿ ನೋಡಿದ್ಮೇಲೆ. ನನಗೂ ಖುಷಿ ಆಯಿತು, ಅವಳು ಖುಷಿನೇ ನನಗೂ ಮುಖ್ಯ ಅಲ್ವಾ. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾರೆ. ನಾನು ಕಾರ್ ತೊಗೊಬರ್ತೀನಿ, ತುಂಬ ದೂರದಲ್ಲಿ ನಿಲ್ಲಿಸಿದ್ವಲ್ಲ. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿರಿ, ಅಷ್ಟು ದೂರ ಬರೋದು ಬೇಡ ನೀವು ಅಂತೇಳಿ ಹೇಳ್ಬಿಟ್ಟು ಹೋದರು ನನ್ನ ಹಸ್ಬೆಂಡು. ಸರಿ ಅಂದ್ಬಿಟ್ಟು ನಾವು ಇಲ್ಲಿಗೆ ಒಂದು ಕಲ್ಲು ಹಾಕಿದ್ದಾರೆ ನೋಡಿ, ಇಲ್ಲಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ಹಾಗೆ ನಾವು ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅನ್ನೋದೊಂದಿತ್ತು. ಸೊ ಯಾವುದೂ ತೊಗೊಳೋದಕ್ಕಾಗಲಿಲ್ಲ ಗಡಿಬಿಡಿನಲ್ಲಿ. ಸೊ ಹಾಗಾಗಿ ನನ್ನ ಮಕ್ಕಳದೇ 1-2 ಫೋಟೋನ ತೆಗಿಯೋಣ, ಹೇಗಿದ್ರು ಟೈಮ್ ಆಯ್ತಲ್ಲ ಅವರು ಕಾರ್ ತರೋ ಅಷ್ಟರಲ್ಲಿ ಅಂತೇಳಿ ತೆಗಿಯೋಣ ಅಂದ್ಕೊಂಡೆ. ಸೊ ನನ್ನ ಮಗಳು ಖುಷಿ ನೋಡಿ, ಅವಳು ಇಷ್ಟು ಖುಷಿಯಾಗಿದ್ಲು ಅಂತ ಅಂದರೆ ನನಗೆ ಸಖತ್ತು ಖುಷಿ ಆಯಿತು ಅವಳ ಒಂದು ನಗು ನೋಡಿ. ನಮ್ಮ ಮನೆಯವ್ರು ಬಂದರು. ಸೊ ಇವಾಗ ಕೂತಿದ್ದೀವಿ ಸ್ನೇಹಿತರೆ. ನನ್ನ ಮಗಳು ಅವಳಿಗಾಲೇ ಒಂಥರ ಆಗ್ತಾಯಿತ್ತು, ಮೂಗು ಮುಚ್ಕೊಂಡಿದ್ಲು. ಅವಳು ಆ ಥರ ಕೂತಿರೋದು ನೋಡಿ ನನ್ನ ಮಗ ಕೂಡ ಅದೇ ಕೆಲಸ ಮಾಡ್ತಾಯಿದ್ದ. ನಾನು ಸುಮ್ಮನೆ ಕೂತಿದ್ದೀನಿ, ನೋಡಬೇಕು ಹೋಗ್ತಾ ಹೇಗಿರುತ್ತೆ ಅಂತೇಳಿ. ವೆದರ್ ಕೂಡ ಏನು ಅಷ್ಟು ಬಿಸಿಲು ಅನಿಸಿಲ್ಲ ಸ್ನೇಹಿತರೆ, ನಾರ್ಮಲಾಗೇ ಇತ್ತು. ಬಟ್ ಆದರೂ ಯಾಕೆ ನಮಗೆ ಆ ಥರ ಅನಿಸ್ತು ಅಂತಲೇ ಗೊತ್ತಿಲ್ಲ.
ಮೇ ಬಿ ತುಂಬ ದಿನ ಆಯ್ತಲ್ವ ಕಾರು, ಅದಕ್ಕೆ ಅಂತ ಅನಿಸುತ್ತೆ. ಸೊ ನನ್ನ ಮಗ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅವನು ನಿದ್ದೆ ಬಂದಿತ್ತು, ಅವನಿಗೆ ನಿದ್ದೆ ಚೆನ್ನಾಗಿ ಆಗಿರಲಿಲ್ಲ ಅವನಿಗೆ. ಮಧ್ಯಾಹ್ನ ಅವನು ಕಂಪಲ್ಸಲ್ಲ 2 ಅವರ್ ನಿದ್ದೆ ಮಾಡೇ ಮಾಡ್ತಾನೆ. ಸೊ ನಿದ್ದೆ ಇಲ್ಲದೆ ಇರೋದ್ರಿಂದ ಅವ್ನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮಗಳು ಕೂಡ ನನ್ನ ಪಕ್ಕನೇ ಕೂರಿಸ್ಕೊಂಡಿದ್ದೀನಿ. ಅವಳು ಸ್ವಲ್ಪ ಒಂಥರ ಆಗ್ತಾಯಿತ್ತು ಅವಳಿಗೆ ಅಂಥೇಳಿ ನೋಡಿ ಇವಾಗ ತೊಡೆ ಮೇಲೆ ಅದು ಕೂರಿಸ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಗಾಳಿ ತೊಗೊಂಡ್ರೆ ಅವಳಿಗೆ ವಾಮಿಟ್ ಸೆನ್ಸೇಷನ್ ಏನಿರುತ್ತೆ ಅದು ಕಡಿಮೆ ಆಗಬಹುದು ಅಂತೇಳಿ ನಾನು ಈ ಥರ ಕೂರಿಸ್ಕೊಂಡಿದ್ವಿ. ಬಟ್ ಅವ್ಳಿಗೂ ಆಗ್ತಾ ಇರಲಿಲ್ಲ, ಸಖತ್ತು ಕಷ್ಟಪಟ್ಟಳು. ನನಗೊಂಥರ ಬೇಜಾರಾಗ್ತಿತ್ತು ಅವಳನ್ನು ನೋಡಿ. ಸಖತ್ತು ಸುಸ್ತಾಗ್ಬಿಟ್ಟಿಲ್ಲ ಸ್ನೇಹಿತರೆ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಪಜಿತಿ ಹೇಗಾಗಿತ್ತು ಅಂದರೆ, ಅದ್ರ ಮಧ್ಯೆ ಈ ಟ್ರಾಫಿಕ್ ಬೇರೆ ಎಷ್ಟು ಟ್ರಾಫಿಕ್ ಸಿಗಾಕೊಂಡ್ವಿ ಅಂದರೆ ಸ್ನೇಹಿತರೆ, ಒಂದು 5-6 ತಾವು ನಾವು ಟ್ರಾಫಿಕ್ಗೆ ಜಾಮ್ ಆಗಿತ್ತು. ನೋಡಿ ಇಲ್ಲಿ ಬ್ರಿಡ್ಜ್ ರೆಡಿ ಮಾಡ್ತಾಯಿದ್ರಂತೆ. ಸೊ ಹಾಗಾಗಿ ಒಂದು 10 ನಿಮಿಷ ಕಾಲು ಗಂಟೆ ನಿಂತಿದ್ದೀವಿ ಸ್ನೇಹಿತರೆ ಅಲ್ಲೇ. ಮುಂದಕ್ಕೆ ಕಾರ್ ಮೂವ್ ಆಗ್ತಿದ್ರೆ ಅಷ್ಟು ಏನೂ ಅನಿಸಲ್ಲ, ನಿಂತಿದ್ದ ಕಡೆನೇ ನಿಂತಿದ್ರೆ. ಆಮೇಲೆ ಗಾಡಿದು ಹೊಗೆಗಳ ಸ್ಮೆಲ್ಲೆಲ್ಲ ಬರ್ತಾಯಿತ್ತು, ನನ್ನ ಮಗಳಿಗೆ ಆಗ್ತಾ ಇರಲಿಲ್ಲ ಅದು. ಸೊ ನೋಡಿ ಈ ಥರ ಕೂರಿಸ್ಕೊಂಡು ಹೋಗ್ತಾಯಿದ್ದೀವಿ. ಒಂದಷ್ಟು ದೂರ ಆದಮೇಲೆ ಬಂದ್ವಿ. ಸೊ ಮನೆಗೆ ಫೈನಲಿ ಬಂದ ತಕ್ಷಣವೇ ಮಲ್ಕೊಂಬಿಟ್ವಿ ನಾವು, ಮಕ್ಕಳಾಗಲಿ ನಾನಾಗಲಿ. ಸೊ ರೆಸ್ಟ್ ಮಾಡಬೇಕಾಗ್ತಿರ್ಲಿಲ್ಲ ನಮಗೆ, ಅಷ್ಟು ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಾನು ಅಷ್ಟಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಮಗೆ, ಹಾಗಾಗಿ ಮಲ್ಕೊಂಬಿಟ್ವಿ. ಅದಾದಮೇಲೆ 7 ಗಂಟೆಗೆ ಎದ್ದು ಹಾಲು ಕೊಟ್ಟೆ, ಕುಡಿದ್ರು. ಒಂದು ಸ್ವಲ್ಪ ರೈಸ್ ಕೂಡ ಮಾಡಿದೆ, ಬೆಳಿಗ್ಗೆ ಮಾಡಿರೋದಿತ್ತಲ್ವ. ಸೊ ಅದನ್ನೇ ಮಕ್ಳಿಗೆ ತಿನ್ನಿಸ್ದೆ ನಾನು. ಮತ್ತು ಟೀಗೆ ಕುಡಿದ್ಬಿಟ್ಟು ಇವಾಗ 8 ಗಂಟೆ 8 ಕಾಲಾಗಿತ್ತು ಟೈಮು. ಪಾತ್ರೆ ಎಲ್ಲ ಸ್ವಲ್ಪ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಮತ್ತು ಸಾಂಬಾರು ಅಂತ ನಾನು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಸಿಚುವೇಷನಲ್ಲಿ ತುಂಬ ಈಸಿಯಾಗಿ ಆಗೋವಂಥ ರೆಸಿಪಿನ ಮಾಡ್ಕೊಳ್ಳೋದು ಒಳ್ಳೇದಲ್ವ. ಹಾಗಾಗಿ ನಮ್ಮ ಅವ್ರಿಗೆ ಮುದ್ದೆ ಮಾಡ್ತೀನಿ, ಕಡಲೆಕಾಳು ಹುಳಿ ಇದೆಯಲ್ಲ, ಸೊ ಅದಕ್ಕೆ ಮುದ್ದೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ. ಎಷ್ಟೇ ಸುಸ್ತಾಗ್ತಿದ್ರು ಕೆಲಸ ಅನ್ನೋದು ಮಾಡಲೇಬೇಕು. ಸೊ ಈಗ ಮಾಡಲಿಲ್ಲ ಅಂದರೆ ಬೆಳಿಗ್ಗೆಗಾದರೂ ಅದು ನನ್ನದೇ ಕರ್ತವ್ಯ ಅಲ್ಲ, ನಾನೇ ಮಾಡಬೇಕು. ಹಾಗಾಗಿ ಜಾಸ್ತಿ ಆಗುತ್ತೆ ಅಂಥೇಳಿ ಅಲ್ಲಿ ಕೆಲಸನ ಮುಗಿಸ್ಕೊಂಡೆ. ಇದು ನೆಕ್ಸ್ಟ್ ಡೇ. ನನ್ನ ಮಗ ಬೆಳಿಗ್ಗೆ ಎದ್ದ ತಕ್ಷಣವೇ ನೋಡಿ ಆಟ ಆಡ್ಕೊಂಡು ಕೂತಿದ್ದಾನೆ. ಹಾಲು ಕೂಡ ಕುಡ್ದಿಲ್ಲ ಇನ್ನು. ಸೊ ಮಕ್ಕಳು ಹಂಗೆ ಅಲ್ವಾ, ಏನಾದ್ರು ಆಟ ಸಾಮಾನು ತೊಗೊಂಡ್ರೆ ಒಂದು 4-5 ದಿನದವರೆಗೂ ಅದ್ರ ಜೊತೆನೇ ಇರ್ತಾರೆ. ನೋಡಿದ್ರಲ್ಲ, ನಾವು ಶನಿ ಮಹಾತ್ಮ ದೇವ್ರನ್ನ ದರ್ಶನ ಮಾಡೋವಂಥ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.